ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು 13ನೇ ಶ್ಲೋಕ. ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣಃ ಸಾಕ್ಷಾತ್ ಸ್ವಯಂ ಜ್ಯೋತಿರಜಃ ಪರೇಶಃ ನಾರಾಯಣೋ ಭಗವಾನ್ ವಾಸುದೇವಃ ಸ್ವಮಾಯಯಾತ್ಮನ್ ವ್ಯವಧೀಯಮಾನಃ. ಜಡಭರತ ರಹುಗಣರಾಜನಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಭಗವಂತ ಕ್ಷೇತ್ರಜ್ಞ ಅಂದರೆ ಅವನು ಭಗವಂತ ಎಲ್ಲ ಜೀವರಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಯಾಕೆ ಅಂದರೆ ಅವನು ಎಲ್ಲಾ ಜೀವರಿಗೂ ಕೂಡ ಅಂತರ್ಯಾಮಿ. ಅಂತರ್ಯಾಮಿಯಾಗಿ ಜೀವರ ಶರೀರದ ಒಳಗೆ ಇರ್ತಾನೆ. ಜೀವನು ಕೂಡ ಈ ಶರೀರದ ಒಳಗೆ ಇರ್ತಾನೆ. ಆದರೆ ಅವನು ಅಲ್ಪಜ್ಞ, ಅಸ್ವತಂತ್ರ. ಅವನಿಗೆ ತನ್ನ ಶರೀರವನ್ನ ತನಗೆ ತಿಳಿಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಹಾಗಲ್ಲ ಭಗವಂತ. ಆ ಜೀವನಂತೆ ಅಜ್ಞಾನಿ ಅಲ್ಲ, ಅಸ್ವತಂತ್ರ ಅಲ್ಲ. ಸ್ವತಂತ್ರವಾಗಿ ಈ ಜೀವ ಶರೀರವನ್ನ ತಿಳ್ಕೊಳ್ತಾನೆ. ಅವನು ಪುರಾಣ, ಸಾಕ್ಷಾತ್ ಪುರಾಣ ಅಂತ ಕರೆಸ್ಕೊಂಡಿದ್ದಾನೆ. ಸ್ವಯಂ ಜ್ಯೋತಿ, ಸ್ವಪ್ರಕಾಶನಾಗಿದ್ದಾನೆ. ಅಜಃ, ಅವನಿಗೆ ಜನನ ಮರಣಗಳು ಇಲ್ಲ. ಪರೇಶಃ, ಎಲ್ಲರಿಗಿಂತ ಉತ್ತಮ, ಪುರುಷೋತ್ತಮ. ನಾರಾಯಣೋ ಭಗವಾನ್ ವಾಸುದೇವ, ಅವನು ನಾರಾಯಣ ಅಂತ ಕರೆಸ್ಕೊಂಡಿದ್ದಾನೆ. ಭಗವಾನ್ ಅಂತ ಕರೀತಾರೆ, ಅವನನ್ನ ವಾಸುದೇವ ಅಂತ ಕರೀತಾರೆ. ಅವನೇ ಪರಶುದ್ಧನಾಗಿರ್ತಕ್ಕಂಥವನು, ಅವನೇ ಪರತತ್ವ. ಹೊರತು ಅವನು ನಿರ್ಗುಣ ನಿರಾಕಾರ ಅಲ್ಲ. ಅವನಿಗೆ ಬೇಕಾದಷ್ಟು ಗುಣಗಳು, ಅಸಂಖ್ಯವಾದ ಗುಣಗಳು ಅವನಲ್ಲಿದ್ದಾವೆ. ಅವನು ಸರ್ವೋತ್ತಮ. ಈ ಭಗವಂತ ಜೀವನ ಒಳಗೆ ಇದ್ದರೂ ಕೂಡ ಜೀವನನ್ನ ಆಶ್ರಯಿಸಿಕೊಂಡಿಲ್ಲ. ಅವನು ಸ್ವೇಚ್ಛೆಯಿಂದಲೇ ಈ ಜೀವನ ಒಳಗೆ ಇದ್ದಾನೆ, ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ. ಜೀವನ ಶರೀರದ ಒಳಗೆ ಇರ್ತಾನೆ ಅಂದ ಮಾತ್ರಕ್ಕೆ ಜೀವನನ್ನ ಆಶ್ರಯಿಸಿಕೊಂಡಿದ್ದಾನೆ ಅಂತ ತಿಳ್ಕೊಳ್ಬಾರದು. ಅವನು ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ. ಜೀವನ ಒಳಗೆ ಇದ್ರೂ ಕೂಡ ಜೀವನಿಗೂ ಅವನು ಕಾಣೋದಿಲ್ಲ. ತನ್ನನ್ನೇ ತಾನು ಆಶ್ರಯಿಸಿಕೊಂಡಿದ್ದಾನೆ ಹೊರತು ಬೇರೆ ಯಾರನ್ನೂ ಅವನು ಆಶ್ರಯಿಸಿಕೊಂಡಿಲ್ಲ. ಅವನು ಒಳಗಿದ್ದಾನೆ ಅಂತನ್ನೋದು ಜೀವನಿಗೆ ಗೊತ್ತಾಗೋದಿಲ್ಲ. ಹಾಗೆ ಈ ಜೀವನ ಒಳಗೆ ಇರ್ತಾನೆ ಅಂತ ಭರತ ರಹುಗಣನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಸ್ವಮಾಯೆಯ ಆತ್ಮನ್ ವ್ಯವಧೀಯಮಾನ ಅಂತ ಇದೆ. ಅದಕ್ಕೆ ಮಧ್ವಾಚಾರ್ಯರು
ಸ್ವಮಾಯಯ ಆತ್ಮನ್ ವ್ಯವಧೀಯಮಾನಃ ಸ್ವೇಚ್ಛೆಯ ಸ್ವಸ್ಮಿನ್ನೇವ ತಿರೋಹಿತತ್ವೇನ ಸ್ಥಿತಃ ಅಂತ ಅರ್ಥವನ್ನು ಬರೆದಿದ್ದಾರೆ. ಅಂದ್ರೆ ಭಗವಂತ ಸ್ವೇಚ್ಛೆಯಿಂದ ತನ್ನನ್ನೇ ತಾನಾಶ್ರಯಿಸಿಕೊಂಡಿದ್ದಾನೆ ಅಂತ. ತಿರೋಹಿತತ್ವೇನ ಸ್ಥಿತಃ ಅಂತ ಜೀವನಿಗೆ ಕಾಣದೆ ಜೀವನ ಒಳಗೆ ಅಂತರ್ಯಾಮಿಯಾಗಿದ್ದಾನೆ ಅಂತ ಅದಕ್ಕೆ ಅರ್ಥ. ತಿರೋಹಿತತ್ವೇನ ಸ್ಥಿತಃ ಅಂದ್ರೆ ತಿಳಿಯದೇ ಇದ್ದಾನೆ, ಜೀವನ ಒಳಗೆ ಜೀವನಿಗೂ ತಿಳಿಯದಂತೆ ಇದ್ದಾನೆ, ಅವನು ತನ್ನನ್ನೇ ತಾನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಹಾಗರ್ಥ. ಇಲ್ಲಿ ಪರೇಶಃ ಅಂತನ್ನೋ ಶಬ್ದ ಇದೆ ಮತ್ತು ಕ್ಷೇತ್ರಜ್ಞ ಅಂತನ್ನೋ ಶಬ್ದ ಇದೆ. ಕ್ಷೇತ್ರಜ್ಞ ಆತ್ಮ ಪುರುಷಃ ಪುರಾಣಃ ಸಾಕ್ಷಾತ್ ಸ್ವಯಂ ಜ್ಯೋತಿ ಅಜಃ ಪರೇಶಃ ಅಂತ. ಈ ಪರೇಶ ಮತ್ತು ಕ್ಷೇತ್ರಜ್ಞ ಮತ್ತು ಆತ್ಮ ಅಂತನ್ನೋ ಈ ಶಬ್ದಗಳು ಏನು ಅರ್ಥವನ್ನು ತಿಳಿಸಿಕೊಡ್ತದೆ ಅಂತಂದ್ರೆ, ಇದೆಲ್ಲ ಭಗವಂತನನ್ನ ತಿಳಿಸುವಂತಹ ಶಬ್ದಗಳು. ಅದನ್ನ ಗರುಡ ಪುರಾಣದಲ್ಲಿ ಹೇಳಿದ್ದನ್ನು ಒಂದು ಶ್ಲೋಕವನ್ನು ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಸ್ವಾತ್ಮಾಧಾರ ಸ್ವೇಚ್ಛಯೈವ ಜೀವದೃಷ್ಟೇ ಸ್ಥಿರೋಹಿತಃ ಕ್ಷೇತ್ರಜ್ಞೇತ್ಯುಚ್ಯತೆ ವಿಷ್ಣು ಜೀವಸ್ಥ ಪುರುಷೋತ್ತಮ ಇತಿ ಚ ಅಂತ. ಇದು ಈ ಶ್ಲೋಕದ ವ್ಯಾಖ್ಯಾನ. ಭಾಗವತದ ಈ ಕ್ಷೇತ್ರಜ್ಞಾತ್ಮ ಪುರುಷ ಪುರಾಣ ಅಂತನ್ನೋ ಒಂದು ಈ ಶ್ಲೋಕದ ವಿವರಣೆಯಾಗಿ ಗರುಡ ಪುರಾಣದಲ್ಲಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಸ್ವಾತ್ಮಾಧಾರ ಸ್ವೇಚ್ಛೆಯೈವ ಅಂತನ್ನೋದು ಸ್ವಮಾಯಯಾತ್ಮನ್ ವ್ಯವಧೀಯಮಾನ ಅಂತನ್ನೋದರ ಶಬ್ದದ ಅರ್ಥ. ಅಂದ್ರೆ ಸ್ವಾತ್ಮಾಧಾರ ತನ್ನನ್ನೇ ತಾನು ಆಶ್ರಯಿಸಿಕೊಂಡಿದ್ದಾನೆ, ಸ್ವೇಚ್ಛೆಯೈವ ತನ್ನ ಇಚ್ಛೆಯಿಂದಲೇ ತನ್ನನ್ನು ತಾನು ಆಶ್ರಯಿಸಿಕೊಂಡಿದ್ದಾನೆ, ಜೀವದೃಷ್ಟೇ ತಿರೋಹಿತ ಜೀವನಿಗೆ ಕಾಣದಂತೆ ಆ ಜೀವನ ಒಳಗೆ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ. ಅವನು ಕ್ಷೇತ್ರಜ್ಞ ಅಂತ ಕರೆಸ್ಕೊಳ್ತಾ ಇದ್ದಾನೆ. ವಿಷ್ಣು, ಇಲ್ಲಿ ಕ್ಷೇತ್ರಜ್ಞ ಅನ್ನೋ ಶಬ್ದ ಇದೆ ಭಾಗವತದಲ್ಲಿ. ಕ್ಷೇತ್ರಜ್ಞ ಇತ್ಯುಚ್ಯತೆ ವಿಷ್ಣು ಜೀವಸ್ಥಃ ಪುರುಷೋತ್ತಮ. ಪುರುಷೋತ್ತಮ ಅಂತನ್ನೋದು ಪುರುಷಃ ಪುರಾಣ ಪರೇಶಃ ಅಂತನ್ನೋ ಶಬ್ದಗಳ ಅರ್ಥ. ಹೀಗೆ. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಸ್ವಮಾಯಯಾತ್ಮನ್ಯವಧೀಯಮಾನ ಅಂತ ಆ ರೀತಿ ಪಾಠ ಇಟ್ಕೊಂಡಿದ್ದಾರೆ. ಅಲ್ಲಿರೋದು ಸ್ವಮಾಯಯಾತ್ಮನ್ ವ್ಯವಧೀಯಮಾನ ಅಂತ. ಅವರು ಆತ್ಮನ್ಯವಧೀಯಮಾನ ಆತ್ಮನಿ ಅವಧೀಯಮಾನ ಅಂತ ಈ ರೀತಿ ಆ ಶ್ಲೋಕದ ಪಾಠವನ್ನು ವ್ಯತ್ಯಾಸ ಮಾಡಿಕೊಂಡು, ಸ್ವಾಧೀನವಾದ ಮಾಯೆ ಏನಿದೆ ಆ ಮಾಯೆಯಿಂದ ಪರಮಾತ್ಮ ಜೀವನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ಆ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ. ತನ್ನ ಮಾಯೆಯಿಂದ ಜೀವನೊಳಗೆ ಅಂತರ್ಯಾಮಿಯಾಗಿದ್ದಾನೆ ಅಂತ. ಸ್ವಮಾಯಯಾತ್ಮನ್ ವ್ಯವಧೀಯಮಾನ ಅಂತ ಈ ರೀತಿ ಪಾಠ. ಆ ರೀತಿ ಇವರು ವೀರರಾಘ ವ್ಯಾಖ್ಯಾನದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಅದೇ ಪಾಠವನ್ನ ಇಟ್ಟುಕೊಂಡ್ರು ಕೂಡ ಅವರು ಸ್ವಾಧೀನವಾದ ಮಾಯೆಯಿಂದ ಜೀವನಲ್ಲಿ ಅದೃಶ್ಯನಾಗಿದ್ದಾನೆ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ತನ್ನ ಅಧೀನವಾದ ಮಾಯೆಯಿಂದ ಅಂತ ಇಬ್ಬರೂ ಕೂಡ ಮಾಯಾ ಅಂತನ್ನೋ ಶಬ್ದಕ್ಕೆ ಹಾಗೆ ಮಾಯೆಯಿಂದ ಅಜ್ಞಾನದಿಂದ ಅಂತನ್ನೋ ಅರ್ಥವನ್ನೇ ಇಟ್ಟುಕೊಂಡಿದ್ದಾರೆ. ಆದರೆ ಗರುಡ ಪುರಾಣದಲ್ಲಿ ಸ್ವೇಚ್ಛೆಯೈವ ಅಂತನ್ನೋ ಅರ್ಥವನ್ನ ಬರೆದಿದ್ದಾರೆ. ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ. ಹಾಗಾಗಿ ಸ್ವಮಾಯಯ ಅಂದ್ರೆ ತನ್ನ ಇಚ್ಛೆಯಿಂದಲೇ ಅಂತನ್ನೋದು ಗರುಡ ಪುರಾಣಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ವ್ಯಾಖ್ಯಾನ. ಹಾಗೆ ಅರ್ಥವನ್ನು ಮಾಡಬೇಕು. ಆ ರೀತಿ ಅರ್ಥವನ್ನು ಮಾಡೋದ್ರಿಂದ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಾದ ವಿರೋಧ ಬರೋದಿಲ್ಲ. ಹಾಗಾಗಿ ಸ್ವಮಾಯಯಾತ್ಮನ್ ವ್ಯವಧೀಯಮಾನ ಅಂತ ಈ ರೀತಿ ಪಾಠ. ಅದನ್ನು ಇಟ್ಟುಕೊಂಡು ತನ್ನ ಇಚ್ಛೆಯಿಂದಲೇ ಭಗವಂತ ಜೀವನ ಒಳಗೆ ಜೀವನಿಗೆ ಕಾಣಿಸದೆ ಅಂತರ್ಯಾಮಿಯಾಗಿ ಒಳಗೆ ಇದ್ದಾನೆ ಅಂತ ಹಾಗರ್ಥ. ಅದಕ್ಕೆ
ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿರಜ ಪರೇಶಃ ನಾರಾಯಣೋ ಭಗವಾನ್ ವಾಸುದೇವ ಸ್ವಮಾಯಯಾತ್ಮನ್ ವ್ಯವಧೀಯಮಾನಃ ಯಥಾ ಆಚಾರ್ಯ, ನಿಲಸ್ಥ. ಒಂದೇ ಒಂದು ಸಣ್ಣ ಪ್ರಶ್ನೆ ಇಲ್ಲಿ ಒಂದು ವಿಧೇಯ ಟೀಕರ್ಲಿ ಒಂದು ಶ್ರುತಿವಾಗಿ ಕೊಟ್ಟಿದ್ದಾರೆ. ತಂ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗಹ್ವರೇಷ್ಟಂ ಪುರಾಣಂ. ಆ ಗಹ್ವರೇಷ್ಟಂ ಅಂದ್ರೆ ಏನರ್ಥ ಆಚಾರ್ಯ? ಗಹ್ವರ ಅಂದ್ರೆ ಹೃದಯ ಗಹ್ವರ, ಹೃದಯ ಗುಹೆ. ಹೃದಯ ಗುಹೆಯಲ್ಲಿ? ಹೌದು, ಗುಹೆ ಅಂತ ಅರ್ಥ. ಇದು ಉಪನಿಷತ್ ವಾಕ್ಯ. ಓಕೆ. ಅಲ್ಲಿ ಗಹ್ವರೇಷ್ಟಂ ಅಂದ್ರೆ ಹೃದಯ ಗುಹೆ ಒಳಗೆ, ಜೀವನ ಹೃದಯದ ಗುಹೆ ಒಳಗೆ ಇದ್ದಾನೆ ಅಂತ ಅರ್ಥ. ಓಕೆ ಓಕೆ. ಆಚಾರ ಇಲ್ಲಿ ಅವರು ಬಂದು ಸ್ವಮಾಯೆಯ ಆತ್ಮನ್ ಅವಧೀಯಮಾನಃ ಅಂತ ಹೇಳಿರ್ಲ ನೀವು. ಅವ್ರು ಮಾಯೆಯಿಂದ ನಮ್ಮ ಒಳಗೆ ಅಂತರ್ಯಾಮಿ ಇದ್ದಾರೆ ಅಂದ್ರೆ ಏನರ್ಥ? ಏನ್ ಅದು ಅವ್ರು ಹೇಳೋ ಅರ್ಥ ಸರಿ ಅರ್ಥ ಅಲ್ಲ. ಮಾಯಾ, ಅವರು ಮಾಯೆಯನ್ನು ಒಪ್ಕೊಂಡಿದ್ದಾರಲ್ಲ ಮಾಯಾವಾದಿಗಳು. ಒಂದು ಮಾಯೆಯಿಂದ ಜೀವನ ಒಳಗೆ, ಜೀವನಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಜೀವನ ಒಳಗೆ ಮಾಯೆಯಿಂದ ಇದ್ದಾನೆ ಅಂತ. ಎಂತ ಮಾಯೆಯಿಂದ ಹೆಂಗೆ ಉಳ್ಳ ಇರಕ್ ಬಿಡೋದ? ಮಾಯೆ ಅಂದ್ರೆ ಒಂದು ಇಲ್ಲ ಅರ್ಥ, ರೈಟ್? ಅಂದ್ರೆ ಮಾಯೆ ಎಲ್ಲವನ್ನು ಮಾಡೋದಲ್ಲ ಅವರ ಪ್ರಕಾರ, ಅಜ್ಞಾನದಿಂದಲೇ. ಅಜ್ಞಾನ ಮಾಯಾ ಅನ್ನೋದನ್ನು ಒಪ್ಪಲಿಲ್ಲ ಅಂತ ಆದ್ರೆ ಏನು ಇಲ್ಲ, ನಿರ್ಗುಣ ನಿರಾಕಾರ, ಅವನಲ್ಲಿ ಯಾವುದೇ ರೀತಿ ಇಲ್ಲ, ಕ್ರಿಯೆಗಳು ನಡೆಯೋದಿಲ್ಲ. ಆ ಮಾಯೆಯಿಂದಲೇ ಎಲ್ಲವೂ ಆಗತ್ತೆ. ಹಾಗಾಗಿ ಮಾಯಾದಿಂದ ಇವನು ಜೀವನ ಒಳಗೆ ಕೂತ ಬಂದು ಅಂತ. ಇನ್ನೊಂದು ಅವರು ಅದ್ವೈತರು ನೋಡಿದರೆ ಪರೇಶ ಒಂದು ಹೇಗೆ ಕೂಡ್ತಾರೆ ಅಂದ್ರೆ ತುಂಬಾ ಅದು ಕೂಡ ಮಾಯೆ ಅಷ್ಟೇ. ಯಾರವನು ಸಗುಣ ಬ್ರಹ್ಮ, ಮಾಯೆಯಿಂದ ಅವನು ಸಗುಣನಾಗ್ತಾನೆ. ಆವಾಗ ಅವನು ಜಗತ್ಯಾದಿ ಜಗತ್ ಸೃಷ್ಟಿ ಮೊದಲಾದವುಗಳನ್ನ ಮಾಡ್ತಾನಲ್ಲ, ಆವಾಗ ಉಳಿದವರೆಲ್ಲರಿಗಿಂತ ಅವನು ಶ್ರೇಷ್ಠ ಅಂತ. ಹಾಗೆ ಎಲ್ಲ ಸಗುಣ ಬ್ರಹ್ಮನನ್ನ ಹೇಳ್ತಕ್ಕಂಥದ್ದಿದೆಲ್ಲ ವಾಕ್ಯಗಳು ಅಂತ ಹೇಳ್ಬಿಡ್ತಾರೆ. ಯಥಾ ನಿಲಸ್ಥಾವರ ಜಂಗಮಾನಾಂ ಆತ್ಮಸ್ವರೂಪೇಣ ನಿವಿಷ್ಟಯೀಷ್ಟೇ ಏವಂ ಪರೋ ಭಗವಾನ್ ವಾಸುದೇವಃ ಕ್ಷೇತ್ರಜ್ಞ ಆತ್ಮೇದಮನುಪ್ರವಿಷ್ಟಃ. ಮತ್ತು ಕೂಡ ಮುಂದುವರಿಸ್ತಾ ಇದ್ದಾನೆ ಭರತ ತನ್ನ ಮಾತನ್ನ. ಈ ಜೀವನ ಒಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಹಿಂದೆ ಹೇಳಿದರು. ಜೀವನ ಶರೀರದ ಒಳಗೆ ಅಂತರ್ಯಾಮಿಯಾಗಿ ಇದ್ದಾನೆ ಅಂದ ಮೇಲೆ, ಈಗ ಮನೆ ಒಳಗೆ ನಾವು ಇದ್ದೇವೆ ಅಂತಂದ್ರೆ, ಮನೆಗೆ ಏನಾದರೂ ಹಾನಿ ಆದರೆ, ಮನೆಗೆ ಬೆಂಕಿ ಹತ್ತಿದ್ರೆ, ಮನೆಗೇನಾದರೂ ಹಾನಿ ಆದರೆ ಮನೆ ಒಳಗಿರೋರಿಗೂ ಹಾನಿ ಆಗತ್ತಲ್ವಾ? ಏನಾದ್ರು ತೊಂದರೆ ಆಗತ್ತೆ. ಮನೆ ಒಳಗಿದ್ದವ್ರಿಗೂ ಕೂಡ ಮನೆಗೆ ಏನಾದ್ರು ತೊಂದರೆ ಆದಾಗ ಮನೆ ಒಳಗಿದ್ದವ್ರಿಗೂ ತೊಂದರೆ ಆಗತ್ತೆ. ಹಾಗೆ ಜೀವನ ಈ ಶರೀರದ ಒಳಗೆ ಭಗವಂತ ಇದ್ದಾನೆ ಅಂತಂದ್ರೆ, ಆವಾಗ ಜೀವರ ಈ ಪಾಪ ಪುಣ್ಯ ಮೊದಲಾದವುಗಳು, ಕರ್ಮಗಳ ಬಂಧನ, ಇದೆಲ್ಲ ಹಾಗಾದ್ರೆ ಅವನಿಗೂ ಇದೆ ಅಂತ ಆಗ್ಬೇಕಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಜೀವನ ಒಳಗೆ ಅಂತರ್ಯಾಮಿಯಾಗಿ ಒಳಗೆ ಇದ್ರೂ ಕೂಡ ಜೀವನಿಗೆ ಸಂಬಂಧಪಟ್ಟಂತಹ ಪುಣ್ಯ ಪಾಪಾದಿಗಳ ಸಂಬಂಧ ಅದು ಭಗವಂತನಿಗೆ ಆಗೋದಿಲ್ಲ. ಯಾಕೆ ಅಂದ್ರೆ ಜೀವನ ಒಳಗೆ ಅವನು ಪ್ರೇರಕನಾಗಿದ್ದಾನೆ. ಹೇಗೆ ಅಂತಂದ್ರೆ, ಈಗ ನಾವು ಎಲ್ಲ ಜೀವರ ಒಳಗೆ ಯಾವುದೇ ಜೀವರಾಗಿರ್ಲಿ, ಸ್ಥಾವರ ಆಗಿರ್ಲಿ, ಜಂಗಮ ಆಗಿರ್ಲಿ, ಪ್ರತಿಯೊಂದು ಜೀವರ ಒಳಗೂ ಕೂಡ ಮುಖ್ಯ ಪ್ರಾಣದೇವರು ಪ್ರಾಣರೂಪದಿಂದ ಎಲ್ಲ ಜೀವರ ಒಳಗೂ ಪ್ರವೇಶ ಮಾಡಿ ಇದ್ದಾರೆ. ಆದರೆ ಆ ಮುಖ್ಯ ಪ್ರಾಣದೇವರಿಗೂ ಕೂಡ ಜೀವರ ಪುಣ್ಯ ಪಾಪಾದಿಗಳ ಸಂಬಂಧ ಇಲ್ಲ. ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬ ಜೀವರ ಒಳಗೂ ಕೂಡ ಪ್ರಾಣರೂಪದಿಂದ ಪ್ರವೇಶ ಮಾಡಿ ಎಲ್ಲರಿಗೂ ಪ್ರೇರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಸ್ಥಾವರ ಜಂಗಮ ಜೀವರ ಒಳಗೆ ಪ್ರಾಣರೂಪದಿಂದ ಮುಖ್ಯ ಪ್ರಾಣದೇವರು ಇಲ್ಲ ಅಂತಾದ್ರೆ ಅವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರ ಬದುಕು, ಪ್ರತಿಯೊಬ್ಬರ ಜೀವನ ಆ ಪ್ರಾಣ ಒಳಗೆ ಇದ್ದು ನಡೆಸ್ತಾ ಇದ್ದದ್ರಿಂದಲೇ ಆಗ್ತಾ ಇದೆ. ಆ ಪ್ರಾಣ ಎಲ್ಲರ ಒಳಗೆ ಕೂತು ಪ್ರೇರಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅಂಥ ಮುಖ್ಯ ಪ್ರಾಣ
ಸಕಲ ಸ್ಥಾವರ ಜಂಗಮ ಪ್ರಾಣಿಗಳ ಒಳಗೆ ಪ್ರಾಣರೂಪದಿಂದ ಪ್ರವೇಶ ಮಾಡಿ ಎಲ್ಲರ ಪ್ರೇರಣೆ ಮಾಡ್ತಾ ಇದ್ರೂ ಕೂಡ, ಪ್ರತಿಯೊಂದು ಕರ್ಮಗಳಿಗೂ ಪ್ರೇರಕನಾಗಿದ್ರೂ ಕೂಡ ಅವನಿಗೆ ಜೀವರ ಪುಣ್ಯ ಪಾಪಾದಿಗಳ ಸಂಬಂಧ ಇಲ್ಲ. ಅವನಿಗೇ ಇಲ್ಲ ಅಂದ ಮೇಲೆ ಅವನಿಗಿಂತಲೂ ಉತ್ತಮನಾದಂತಹ ಭಗವಾನ್ ವಾಸುದೇವ ಅವನಿಗೆ ಈ ಎಲ್ಲ ಸ್ಥಾವರ ಜಂಗಮ ಜಗತ್ತನ್ನ ಪ್ರವೇಶ ಮಾಡಿ ಅದರೊಳಗೆ ಇರ್ತಕ್ಕಂತಹ ಅಂತರ್ಯಾಮಿಯಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನಿಗೆ ಈ ಜೀವರ ಪುಣ್ಯ ಪಾಪಾದಿಗಳ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಏನು? ಪ್ರಾಣನಿಗೆ ಇಲ್ಲ ಅಂದ ಮೇಲೆ ಅವನಿಗಿಂತ ಉತ್ತಮನಾದಂಥವನು ಈ ಭಗವಂತ, ಅವನಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಗುರುಗಳೇ, ಅನಿಲಹ ಅಂದ್ರೆ ಪ್ರಾಣದೇವರು, ವಾಯುದೇವರು. ಅನಿಲ ಯಥಾ ಅನಿಲಹ ಸ್ಥಾವರ ಜಂಗಮಾನಾಂ ಆತ್ಮಸ್ವರೂಪೇಣ. ಆತ್ಮಸ್ವರೂಪೇಣ ಅಂತಂದ್ರೆ ಪ್ರಾಣಸ್ವರೂಪದಿಂದ. ಎಲ್ಲಾ ಸ್ಥಾವರ ಜಂಗಮಗಳ ಒಳಗೂ ಆತ್ಮಸ್ವರೂಪೇಣ ಅಂದ್ರೆ ಪ್ರಾಣಸ್ವರೂಪದಿಂದ ನಿವಿಷ್ಟ ಈಷ್ಟೇ ಒಳಗೆ ಪ್ರವೇಶ ಮಾಡಿ, ಈಷ್ಟೇ ಅಂತಂದ್ರೆ ಪ್ರೇರಕನಾಗಿದ್ದಾನೆ, ಪ್ರೇರಣೆ ಮಾಡ್ತಾ ಇದ್ದಾನೆ. ಅವನಿಗೇನೆ ಈ ಸಂಬಂಧ ಇಲ್ಲ, ಪುಣ್ಯ ಪಾಪಾದಿಗಳ ಸಂಬಂಧ ಅವನಿಗೆ ಆಗೋದಿಲ್ಲ. ಎಲ್ಲ ಜೀವರೊಳಗಿದ್ದಂತಹ ಅನಿಲನಿಗೆ ಇಲ್ಲ ಅಂದಮೇಲೆ ಅವನಿಗಿಂತ ಪ್ರಧಾನ ಏವಂ, ಅದೇ ರೀತಿ ಪರಹ. ಪರಹ ಅಂತಂದ್ರೆ ಅವನಿಗಿಂತಲೂ ಉತ್ತಮ ಈ ಭಗವಂತ, ಅವನಿಗೆ ಹೇಗಾಗ್ಲಿಕ್ಕೆ ಸಾಧ್ಯ? ಗುರುಗಳೇ, ಅಲ್ಲ, ಮುಖ್ಯ ಪ್ರಾಣದೇವರಿಗೆ ಕಡಿಮೆ ಇರೋ ಅದು ತತ್ವಾಭಿಮಾನಿ ದೇವತೆಗಳು ಅವರಿಗೂ ಕೂಡ ಇದು ಲೇಪ ಆಗೋದಿಲ್ಲ ಅಲ್ವಾ? ಹೌದು, ಅದೇ ಅವರಿಗಾಗಲೋ ಮತ್ತು ಪ್ರಾಣದೇವರಿಗಾಗೋದಿಲ್ಲ, ಅದರಿಂದ ಪರಮಾತ್ಮನಿಗೆ ಬೇಗ ಬರುತ್ತೆ ಅಂತಲ್ವಾ? ಹೌದು, ಯಾವ ದೇವತೆಗಳಿಗೂ ಆಗಲ್ಲ. ಆಗೋದು. ಆಯ್ತು. ಯಥಾ ನಿಲಸ್ಥಾವರ ಜಂಗಮಾನಾಂ ಆತ್ಮಸ್ವರೂಪೇಣ ನಿವಿಷ್ಟ ಈಷ್ಟೇ ಏವಂ ಪರೋ ಭಗವಾನ್ ವಾಸುದೇವಃ ಕ್ಷೇತ್ರಜ್ಞ ಆತ್ಮೇದಮನುಪ್ರವಿಷ್ಟಃ ಯಾವದೇತಾಂ ತನುಭೃನ್ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ ವಿಮುಕ್ತ ಸಂಗೋ ಜಿತ ಷಟ್ ಸಪತ್ನೋ ವೇದಾರ್ಥ ತತ್ವಂ ಭ್ರಮತೀಹ ತಾವತ್. ಈ ಜೀವ ಆಚಾರ್ಯ, ಬೇರೆ ತತ್ವಾಭಿಮಾನಿಗಳಿಗೆಲ್ಲ ನಮ್ಮಲ್ಲಿ ನಿಂತು ಮಾಡಿಸಿದ್ದಕ್ಕೆ ಅವ್ರ ಪುಣ್ಯ ಬರುತ್ತಲ್ವಾ? ಹೌದು. ಲೇಪ ಇಲ್ಲ ಅಂತ ಹೇಳಿದ್ದು ಯಾವ ತರ? ಜೀವರಿಗೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಪುಣ್ಯ ಪಾಪಗಳ ಲೇಪ ಇದೆ ಅಲ್ಲ, ಅವನು ಪುಣ್ಯ ಮಾಡೋದ್ರಿಂದ ಪುಣ್ಯ ಬರ್ತದೆ, ಪಾಪ ಮಾಡೋದ್ರಿಂದ ಪಾಪ ಬರ್ತದೆ ಅಂತ ಆ ಒಂದು ಲೇಪ ಜೀವರಿಗೇನಿದೆ, ಆ ಲೇಪ ಇಲ್ಲ ಅಂತ ಅರ್ಥ. ಅವರಿಗೆ ಬರೋ ಪುಣ್ಯನೇ ಬೇರೆ, ಈ ಪುಣ್ಯ ಅಲ್ಲ ಅದು. ಅವರಿಗೆ ಅವ್ರ ಪುಣ್ಯ ಕೆಲಸ ಮಾಡಿಸ್ಲಿ, ಪಾಪ ಕೆಲಸ ಮಾಡಿಸ್ಲಿ, ಪ್ರೇರಕರಾಗಿ ಒಳಗ್ ಕೂತು ಆಯಾಯ ಜೀವರ ಯೋಗ್ಯತಾ ಕರ್ಮಗಳಿಗೆ ಅನುಸಾರವಾಗಿ ಪ್ರೇರಣೆ ಮಾಡಿ ಪುಣ್ಯ ಪಾಪ ಕರ್ಮಗಳನ್ನ ಮಾಡಿಸ್ತಾ ಇರ್ತಾರೆ. ಏನೇ ಮಾಡಿಸಿದ್ರು ಆ ಮಾಡಿಸಿದ್ದಕ್ಕೆ ಒಂದು ಪುಣ್ಯ ಅವರಿಗಿದೆ. ಪುಣ್ಯ ಮಾಡಿಸಿದ್ರು ಅವರಿಗೆ ಪುಣ್ಯ ಬರ್ತದೆ, ಪಾಪ ಮಾಡಿಸಿದ್ರು ಪುಣ್ಯನೇ ಬರ್ತದೆ ಅವರಿಗೆ. ಜೀವನ ಕೈಯಿಂದ ಪಾಪ ದೇವರಿಗೆ ಅದು ಇಲ್ಲ ಅಂತ ತಗೋಬೇಕು. ದೇವರಿಗೆ ಏನು ಇಲ್ಲ, ಭಗವಂತನಿಗೆ ಏನು ಇಲ್ಲ. ಇವರಿಗೆ ಅವ್ರದ್ದು ಸಾಧನೆ ಅದು, ತತ್ವಾಭಿಮಾನಿ ದೇವತೆಗಳಿಗೆ ಅವರ ಸಾಧನೆ ಅದು. ಆ ಸಾಧನ ಮಾಡ್ತಾ ಆ ಒಂದು ಪುಣ್ಯ ಅವರಿಗೆ ಬಂದೇ ಬರ್ತದೆ, ಅದು ಬೇರೆ. ಈಗ ದೇವತೆಗಳು ಅವತಾರ ಮಾಡಿದಾಗ ಅವರು ದೇವ್ರಿಗೆ ವಿರುದ್ಧವಾದ ಕೆಲಸ ಮಾಡೋ ಚಾನ್ಸ್ ಇದೆಯಾ? ಈಗ ಒಳಗೆ ತತ್ವಾಭಿಮಾನಿ ದೇವತೆಗಳಾದಾಗ ಅವ್ರಿಗೇನು ಇಲ್ಲ, ಯಾವ ತಪ್ಪು ಮಾಡಲ್ಲ ಅವರು. ಬೇರೆ ಯಾವಾಗ ಮಾಡ್ತಾರೆ? ಅವತಾರ ಮಾಡಿ ಬಂದಾಗ. ಈಗ ಅಶ್ವತ್ಥಾಮಾಚಾರು, ರುದ್ರದೇವರು ದೇವರ ಮೇಲೆ ಯುದ್ಧ ಮಾಡಿದ್ರು ಅಂತೆಲ್ಲ ಕೇಳ್ತೀವಲ್ಲ, ಆತರ ತತ್ವಾಭಿಮಾನಿಗಳಾದಾಗ ದೇವತೆಗಳು ಯಾವ ತಪ್ಪು ಮಾಡಲ್ಲ. ಅವತಾರ ಮಾಡಿ ಬಂದಾಗ, ಅವತಾರ ಸಮಯದಲ್ಲೂ ಕೂಡ ಭಗವಂತನಿಗೆ ವಿರುದ್ಧವಾಗಿ ಅವರು ನಡ್ಕೊಳ್ಳಲ್ಲ. ಭಗವಂತನ ಇಚ್ಛೆಗೆ ಅನುಸಾರವಾಗಿಯೇ ಅವರು, ಅಪರೋಕ್ಷ ಜ್ಞಾನಿಗಳು ಯಾರು ಕೂಡ ಭಗವಂತನಿಗೆ ಇಚ್ಛಾ ವಿರುದ್ಧವಾಗಿ ಯಾರು ಏನು ಮಾಡೋದಿಲ್ಲ.
ಸಾಧಾರಣ ಒಬ್ಬ ಅಪರೋಕ್ಷ ಜ್ಞಾನಿಯೇ ಮಾಡಲ್ಲ ಅಂದ್ರೆ ದೇವತೆಗಳು ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಮೂಲ ಮತ್ತೆ ರೂಪದಲ್ಲಾಗ್ಲಿ ದೇವತೆಗಳು ಸ್ವಲ್ಪ ತಪ್ಪು ಮಾಡಿದ್ದಿಗ್ ಭೀಷ್ಮಾಚಾರ ಆಗ್ಲಿ ಆ ಕಡೆ ಹೋಗಿದ್ದು, ಅದೆಲ್ಲ ಇಂದ್ರದೇವರು ದೇವ್ರ ವಿರುದ್ಧ ಮಾಡಿದ್ದು. ಅದೇ ಭಗವಂತನ ಇಚ್ಛೆ ಅಂತಾನೆ ಮಾಡೋದು ಅದೆಲ್ಲ. ದೇವತೆಗಳೆಲ್ಲ ಅವತಾರ ಮಾಡುವಾಗ್ಲೇನೆ ಯಾರ್ಯಾರು ಏನೇನು ಅವತಾರ ಮಾಡಬೇಕು, ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಅನ್ನೋದನ್ನ ಮೊದಲೇ ಭಗವಂತ ಅವರಿಗೆ ಹೇಳಿ ಕಳಿಸಿರ್ತಾನೆ. ಹಾಗೆ ಭಗವಂತನ ಆದೇಶಕ್ಕನುಸಾರವಾಗಿಯೇ ಭಗವಂತನ ಇಚ್ಛೆ ಅಂತಾನೆ ಮಾಡಿರ್ತಾರೆ ಅವರು ಅವತಾರ ಕಾರ್ಯದಲ್ಲಿ. ಅದು ಕೂಡ ಅವಾಗ್ಲೂ ಭಗವತ್ ಏನು ಸೇವಾ ಪಾಪ ರೂಪದ ಇಲ್ಲ. ಇಲ್ಲ ಇಲ್ಲ ಅವ್ರು ಭಗವತ್ ಸೇವಾ ಯಾವ ಪಾಪನೂ ರೂಪದಲ್ಲೇ ಇಲ್ಲ. ಮಾಡ್ತಾರೆ. ಹೌದು, ಪಾಪ ಅಂದ್ರೆ ಮೂಲ ಅಪ್ರೋಕ್ಷ ಜ್ಞಾನಗಳ ಆದ್ಮೇಲೆ ಪಾಪ ಏನ್ ಬರಲ್ಲ, ಪ್ರಾರಬ್ಧ ಅಷ್ಟೇ ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಸರಿ. ಗುರುಗಳೇ, ದೇವತೆಗಳಿಗೆ ಬರೋ ಪುಣ್ಯ ಪರಮಾತ್ಮನ ಆಜ್ಞೆಯನ್ನ ಪರಿಪಾಲನೆ ಮಾಡಿದಕ್ಕೋಸ್ಕರ ಬರೋ ಪುಣ್ಯ ಅಲ್ವಾ ಅದು? ಅದು ಅವರು ಹೌದು ಸೇವಾ ರೂಪದಿಂದ ಮಾಡ್ತಾರಲ್ವಾ ಅದು? ಹೌದು ಹೌದು, ಸೇವೆ ಅದೇ ಅಂತಾನೆ ಅವರು ಅದು ಜೀವರಲ್ಲಿ ಇದ್ದು ಅವರು ತಪ್ಪು ಕೆಲಸ ಮಾಡಿದ್ರು ಸರಿಯಾದ ಕೆಲಸ ಮಾಡಿದ್ರು ಕೂಡ ಅದು ಪರಮಾತ್ಮನ ಆಜ್ಞೆ. ಅದರಿಂದ ಅವರಿಗೆ ಪರಮಾತ್ಮ ಪುಣ್ಯ ಕೊಡ್ತಾ ಇದ್ದಾನ. ಹೌದು. ಆಯ್ತು ಆಯ್ತು ಆಯ್ತು. ಆಚಾರ ಇಲ್ಲಿ ನೀವು ಪ್ರಾಣದೇವರು ಬಂದು ಜೀವನ ಒಳಗ ಬಂದು ಇದ್ದು ಕಾರ್ಯ ಮಾಡ್ತಾರೆ, ಅವರೇ ಬಂದು ಆ ತರ ಬರೋದಿಲ್ಲ ಹಂಗೆಂಬ ಒಂದು ಮಾತು ಹೇಳಿರ. ಜೀವ ಎಂಬುದು ಬಂದು ಸ್ವರೂಪ ಜೀವನ ಹೇಳ್ತಾರ, ಎದುರು ಹೇಳ್ತೀರಿ ನೀವು? ಈ ದೇಹದೊಳಗೆ ಅಂತ ಇಲ್ಲಿ ಹೇಳ್ತಾ ಇರೋದು. ಈ ಸರ್ವ ಶರೀರ, ಎಲ್ಲಾ ಶರೀರದ ಒಳಗೆ ಅಂತರ್ಯಾಮಿಯಾಗಿ ಇರೋದು ಸ್ಥೂಲ ದೇಹ ಮತ್ತು ಅಣಿದ ದೇಹ, ಹೌದು ದೇಹ ಸ್ವರೂಪ ದೇಹ ಇಲ್ಲ ನೀವು. ಸ್ಥಾವರ ಜಂಗಮಾನಾಂ ಅಂದ್ರೆ ಹಾಗೆ ಎಲ್ಲಾ ಜೀವರ ಶರೀರದ ಒಳಗೆ ಪ್ರಾಣ ರೂಪದಿಂದ ಇದ್ದು ಜೀವನ ಒಳಗೂ ಇದ್ದಾರೆ. ಈಗ ಇಲ್ಲಿ ಹೇಳ್ತಾ ಇರೋದು ಸರ್ವ ಶರೀರ ಅಂತರ್ಯಾಮಿಯಾದ ಭಗವಂತ ಕ್ಷೇತ್ರಜ್ಞ ಅಂದ್ರೆ ಈ ಶರೀರದ ಒಳಗೆ ಇದ್ದಾನೆ ಅಂತ ಅರ್ಥ. ಅದು ದೊಡ್ಡ ಟಾಪಿಕ ಬಂತು ಆಚಾರ. ಜೀವನ ಒಳಗೆ ಬಂದು ಬ್ರಹ್ಮದೇವರಿದ್ದ ಇದೆಯವ್ರ ವಾಯುದೇವರಿಗೆ ಬಂದು ಎಂಟ್ರಿ ಇಲ್ಲ ಅನ್ನೋ ಒಂದು ಪಕ್ಷ ಇದೆ ನಿಮಗೆ. ಸೊ ಅದಕ್ಕೆ ಓಕೆ. ಈ ಜೀವನಿಗೆ ಸಂಸಾರ ಅಂತನ್ನೋದು ಮತ್ತೆ ಮತ್ತೆ ಬರ್ತಾನೆ ಇರ್ತದೆ, ಸುತ್ತಾನೆ ಇರ್ತಾನೆ ಈ ಸಂಸಾರದ ಒಳಗೆ. ಭ್ರಮತಿ ಯಾಕೆ? ಇದು ಯಾವಾಗ ಎಲ್ಲಿವರೆಗೆ ಹೀಗೆ ಅಂದ್ರೆ, ಎಲ್ಲಿವರೆಗೆ ಅವನಿಗೆ ಈ ಒಂದು ಅಭಿಮಾನ ಅಂತನ್ನೋದು ಹೋಗೋದಿಲ್ವೋ ಅಲ್ಲಿವರೆಗೆ. ವಿಷಯ ಪದಾರ್ಥಗಳಲ್ಲಿ ನಾನು, ನನ್ನದು, ನಾನು ಕರ್ತ, ನನ್ನದೇ ವಸ್ತು ಅನ್ನೋ ಅಭಿಮಾನ ಏನಿದೆ ಅಲ್ಲ, ಇದು ಮಾಯಾ. ಇಲ್ಲಿ ವಿಧೂಯ ಮಾಯಾಂ ವಯುನೋದಯೇನ ಅಂತ ಇದೆ. ಮಾಯಾ ಅಂದ್ರೆ ಈ ಅಭಿಮಾನ ಅಂತ ಅರ್ಥ. ನಾನು ನನ್ನದು ಅಂತನ್ನೋ ಅಭಿಮಾನ ಎಲ್ಲಿವರೆಗೆ ದೂರ ಆಗೋದಿಲ್ವೋ ಅಲ್ಲಿವರೆಗೆ ಅವನು ಈ ಸಂಸಾರದಲ್ಲಿ ಸುತ್ತಾನೆ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಸಂಸಾರ? ಹೆಂಡತಿ, ಮಕ್ಕಳು, ಈ ಮೊದಲಾದಂತಹ ವಸ್ತುಗಳಲ್ಲಿ ಆಸಕ್ತಿ. ಅವನಿಗೆ ಕಾಮಾದಿ ಅರಿಷಡ್ವರ್ಗಗಳು, ಜಿತಷಟ್ ಸಪತ್ನಃ, ಇದನ್ನೆಲ್ಲ ದೂರ ಮಾಡ್ಕೊಳ್ಬೇಕು ಅವನು. ಕಾಮಾದಿ ಅರಿಷಡ್ವರ್ಗಗಳನ್ನ ದೂರ ಮಾಡಬೇಕು. ಈ ವಿಷಯ ಪದಾರ್ಥಗಳಲ್ಲಿ, ಹೆಂಡತಿ, ಮಕ್ಕಳು ಮೊದಲಾದಂತಹ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ದೂರ ಮಾಡಿಕೊಳ್ಬೇಕು. ಇದನ್ನೆಲ್ಲ ಅವನು ದೂರ ಮಾಡಿಕೊಂಡು ವಿಮುಕ್ತ ಸಂಘ ಜಿತಷಟ್ ಸಪತ್ನಃ ವೇದಾರ್ಥ ತತ್ವಂ, ವೇದಗಳ ಸರಿಯಾದ ಅಭಿಪ್ರಾಯವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಆ ವೇದದಲ್ಲಿ ಪ್ರತಿಪಾದ್ಯನಾದ ಭಗವಂತನನ್ನ ಅಪರೋಕ್ಷದಿಂದ ಕಾಣಬೇಕು. ಅಲ್ಲಿವರೆಗೆ ಅವನಿಗೆ ಈ ಸಂಸಾರ ಅನ್ನೋದು ಹೋಗೋದಿಲ್ಲ. ಅಲ್ಲಿವರೆಗೂ ಈ ಸಂಸಾರದಲ್ಲಿ ಅವನು ಸುತ್ತಾನೆ ಇರ್ತಾನೆ ಅಂತ ಎಲೆ ನರೇಂದ್ರ ಅಂತ ರಘುಗಣರಾಜನಿಗೆ ಸಂಬೋಧನೆ ಮಾಡಿ ಭರತ ಹೇಳ್ತಾ ಇದ್ದಾನೆ. ಯಾವದೇತಾಂ, ಎಲ್ಲಿವರೆಗೆ ಈ ಮಾಯಾ ಬಿಡೋದಿಲ್ವೋ, ಅಂದ್ರೆ ಈ ಅಭಿಮಾನವನ್ನು ಬಿಡೋದಿಲ್ವೋ, ಎಲ್ಲಿವರೆಗೆ ಅವನು ವಿಮುಕ್ತ ಸಂಘನಾಗಿ ಜಿತಷಟ್ಸಪತ್ನನಾಗಿ, ಅಂದ್ರೆ ತನ್ನ ಮನೆ, ಹೆಂಡತಿ, ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿಯನ್ನ ಬಿಟ್ಟು
ಕಾಮಾದಿ ಅರಿಷಡ್ವರ್ಗಗಳನ್ನು ದಾಟಿ ಭಗವಂತನ ಅಪರೋಕ್ಷವನ್ನ ವೇದಾರ್ಥ ತತ್ವಜ್ಞಾನಗಳನ್ನು ಚೆನ್ನಾಗಿ ಸಂಪಾದನೆ ಮಾಡಿ ಅಪರೋಕ್ಷವನ್ನ ಸಂಪಾದನೆ ಮಾಡೋದಿಲ್ವೋ ಅಲ್ಲಿವರೆಗೆ ಭ್ರಮತಿ ಇಹ ತಾವತ್ ಈ ಸಂಸಾರದಲ್ಲಿ ಸುತ್ತುತ್ತಾನೇ ಇರ್ತಾನೆ. ನ ಯಾವದೇತಾಂ ತನುಭೃನ್ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ ವಿಮುಕ್ತ ಸಂಗೋ ಜಿತ ಸಪತ್ನೋ ವೇದಾರ್ಥ ತತ್ವಂ ಭ್ರಮತೀಹ ತಾವತ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಈ ಮಮಕಾರ ಅಹಂ ಅದು ನಂಗೆ ಅರ್ಥ ಆಯ್ತು, ಬಟ್ ಮಮಕಾರ ಅಹಂಕ್ಕೆ ಏನ್ ವ್ಯತ್ಯಾಸ? ಮಮ ಇದು ಬಂದು ನನ್ನ ಮನೆ ಹಂಗೆ ನೆನೆಸೋದು ಮಮಕಾರ, ನಾನೇ ಮಾಡ್ತೇನೆ ನಾತ ಬಂದು ಎಲ್ಲ ಕೆಲಸ ಮಾಡ್ತೇನೆ ಅಹಂಕಾರ ಅಹಂವಾದ. ನಾನು ಮಾಡ್ತಾ ಇದ್ದೇನೆ, ನಾನೇ ಕರ್ತ ಅಂತದೆಲ್ಲ ಅದು ಅಹಂಕಾರ. ಅಹಂಕಾರ ನನ್ನ ಮಮಕಾರ ನಂದು, ಈ ಪದಾರ್ಥ ಎಲ್ಲ ನಂದು ಹಂಗೆ ಎಂಬ ಒಂದು ಅಭಿಮಾನ. ಓಕೆ, ಆಯ್ತಾಚಾರ್ಯ. ನಮಸ್ಕಾರ ಆಚಾರ್ಯ. ನೀವಿವಾಗ ಹೇಳಿದ ಅದು ವ್ಯಾಖ್ಯಾನ ಉಂಟಲ್ಲ, ಮನೆಗೆ ಏನಾದ್ರೂ ಒಂದು ತೊಂದರೆ ಬಂದ್ರೆ ಮನೆ ಒಳಗೆ ಇರುವವರಿಗೆ ಸಹ ಎಲ್ಲ ತೊಂದರೆ ಬರುವ ತರ, ಹಾಗಾದ್ರೆ ಅದೇ ರಹುಗಣನ ಪ್ರಶ್ನೆ ಅಲ್ಲ? ಸೊ ಒಳಗಿದ್ದು ಇದು ಅಫೆಕ್ಟ್ ಆಗುದಿಲ್ಲ ಅಂತ ಹೇಗೆ ಹೇಳುದು ಅಂತ, ಅದಕ್ಕೆ ಇನ್ನೊಂದು ವ್ಯಾಖ್ಯಾನ ಸಹ ಕೇಳಿದ್ದೇನೆ ಆಚಾರ್ಯ. ಅದು ಭಾಗವತದಲ್ಲಿಯೇ ಬರುವಂತದ ವ್ಯಾಖ್ಯಾನ ಕೊಟ್ಟದ ನಂಗೆ ಗೊತ್ತಿಲ್ಲ. ಅದು ಒಲೆಯಲ್ಲಿ ನಾವು ಅಕ್ಕಿಯೆಲ್ಲ ಇಟ್ಟು ಪಾತ್ರೆ ಎಲ್ಲ ಇಟ್ಟು ಅನ್ನ ಮಾಡ್ತೇವೆಲ್ಲ, ಸೊ ಎಲ್ಲ ಒಂದೊಂದಕ್ಕೆ ಒಂದೊಂದು ಹೀಟ್ ಹೋಗಿ ಕಡೆಗೆ ಅಕ್ಕಿ ಸಹ ಅನ್ನ ಆಗತ್ತೆ, ಸೊ ಎಲ್ಲದಕ್ಕೂ ಅಫೆಕ್ಟ್ ಆಗತ್ತೆ ಅಂತ ಕೇಳುವಾಗ, ಆದ್ರೆ ಅದ್ರೊಳಗೆ ನಾವೊಂದು ಕಲ್ಲು ಹಾಕಿಬಿಟ್ರೆ ಅದಕ್ಕೆ ಏನೂ ಆಗಲ್ಲಲ್ಲ. ಹಾಗೆ ಆ ಒಂದು ವ್ಯಾಖ್ಯಾನ ಕೇಳಿದ್ದು ನಂಗೆ ನೆನಪು, ಅದು ಹೇಳಿದ ಆಚಾರ್ಯ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ.